सुरपूजित कामवैरिन् गौरीश शङ्कर महेश्वर विश्वहेतो शम्भो गिरीश सुरपूजित कामवैरिन् गौरीश शङ्कर महेश्वर विश्वहेतो धर्मस्थलेश सकलेश दयापयोदे श्रीमञ्जुनाथ नितरां कुरु मङ्गलं मे धर्मस्थलेश सकलेश दयापयोदे श्रीमञ्जुनाथ नितरां कुरु मङ्गलं मे कुरु मङ्गलं मे कुरु मङ्गलं मे ಕಟ್ಟುವೆವು ಕಂಕಣವ ನಮ್ಮ ಅಭ್ಯುದಯಕ್ಕೆ ಕಟ್ಟುವೆವು ಜ್ಞಾನದ ದ್ವಾರಗಳನ್ನು ಸುಟ್ಟು ಬಿಡುವೆವು ಕೀಳು ಕಾಮನೆಗಳೆಲ್ಲವನು ಒಟ್ಟಾಗಿ ಸೇರಿ ಹೊಸ ಹುಟ್ಟು ಪಡೆಯುವೆವು ಕಟ್ಟುವೆವು ಕಂಕಣವ ನಮ್ಮ ಅಭ್ಯುದಯಕ್ಕೆ ತಟ್ಟುವೆವು ಜ್ಞಾನದ ದ್ವಾರಗಳನ್ನು ಕಷ್ಟವೆಷ್ಟೇ ಬರಲಿ ಕುಗ್ಗಿ ಕುಸಿಯುವುದಿಲ್ಲ ದೈವದಿಟ್ಟೆಯು ದಾರಿ ತೋರಲೆಂದು ಜ್ಞಾನವಾಹಿನಿ ಹರಿದು ಮಾನವತೆ ಅರಳಿ ತಂಪೆರೆಯಲಿ ಮತಿಯ ಕೊಳೆ ಕಳೆಯಲಿ ತಂಪೆರೆಯಲಿ ಮತಿಯ ಕೊಳೆ ಕಳೆಯಲಿ ಕಟ್ಟುವೆವು ಕಂಕಣವ ನಮ್ಮ ಅಭ್ಯುದಯಕ್ಕೆಂದು ತಟ್ಟುವೆವು ಜ್ಞಾನದ ದ್ವಾರಗಳನ್ನು ಸಿದ್ಧಿ ಸಾಧನೆ ತಪವು ನಮ್ಮ ಉಸಿರಾಗಿರಲಿ ಪರಿಪೂರ್ಣತೆಯು ನಮ್ಮ ಗುರಿಯಾಗಲಿ ನಿಮ್ಮೆಲ್ಲರ ಹರಕೆ ಹಾರೈಕೆ ನಮಗಿರಲಿ. ಮಂಜೂರಾತಿ ಪತ್ರ ವಿತರಣಾ ಕಾರ್ಯಕ್ರಮಕ್ಕೆ ಈಗಾಗಲೇ ಎಲ್ಲ ಗಣ್ಯ ವ್ಯಕ್ತಿಗಳು ಆಸನದಲ್ಲಿ ಆಸೀನರಾಗಿದ್ದಾರೆ. ಈ ಎಲ್ಲ ಗಣ್ಯ ವ್ಯಕ್ತಿಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕೆಂದು ಮಂಗಳೂರು ವಲಯದ ಮೇಲ್ವಿಚಾರಕರಾದ ಶೋಭಾ ಮೇಡಮ್ ಇವರಲ್ಲಿ ವಿನಂತಿ. ಮಂಜುನಾಥಾಯ ನಮಃ. ಕ್ಷೇತ್ರದ ಸ್ವಾಮಿಯನ್ನ ಭಕ್ತಿಯಿಂದ ಪ್ರಾರ್ಥಿಸುತ್ತಾ ಸ್ಥಳ ಸಾನ್ನಿಧ್ಯ ದೈವ ದೇವರನ್ನ ಸ್ಮರಿಸುತ್ತಾ ಪರಮ ಪೂಜ್ಯ ಕಾವಂದರ ಹಾಗೂ ಮಾತೃಶ್ರೀ ಅಮ್ಮನವರ ಕೃಪಾಶೀರ್ವಾದಗಳನ್ನ ಈ ಒಂದು ಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಾ ಇವತ್ತು ಸುಜ್ಞಾನ ನಿಧಿ ಶಿಷ್ಯ ವೇತನ ಮಂಜೂರಾತಿ ಪತ್ರ ಕಾರ್ಯಕ್ರಮದ ವಿತರಣಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ನಮ್ಮ ಕೇಂದ್ರ ಒಕ್ಕೂಟದ ಅಧ್ಯಕ್ಷರಾದಂತಹ ಶ್ರೀಯುತ ಪ್ರಕಾಶ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಹಾಗೂ ಕ್ಷೇತ್ರದ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಸರ್. ಇವರಿಗೆ ಪ್ರತೀಕ್ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ನಮ್ಮ ತಾಲೂಕು ಜನಜಾಗೃತಿ ವೇದಿಕೆಯ ಮಾಜಿ ಅಧ್ಯಕ್ಷರಾದಂತಹ ಗೌರವಾನ್ವಿತ ಮಹಾಬಲ ಚೌಟ ಸರ್ ಇವರಿಗೆ ಕ್ಷೇತ್ರದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಸರ್. ಇವರಿಗೆ ಧನ್ವಿತ ಇವರು ಹೂಗುಚ್ಛ ನೀಡಿ ಆಗಮಿಸಿರುವಂತಹ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ರೋಶನಿ ನಿಲಯ ಮಂಗಳೂರು ಇದರ ನಿವೃತ್ತ ಕುಲಸಚಿವರಾದಂತಹ ಪ್ರೊಫೆಸರ್ ವಿನಿತಾ ಕೆ ಮೇಡಮ್ ಇವರಿಗೂ ಕೂಡ ಕ್ಷೇತ್ರದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಮೇಡಮ್. ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಯೋಜನೆಯ ಪ್ರತಿಯೊಂದು ಕಾರ್ಯಕ್ರಮಗಳನ್ನು ಉತ್ತಮ ರೀತಿಯಲ್ಲಿ ನಡೆಸಲಿಕ್ಕೆ ಕಾರಣರಾದಂತಹ ನಮ್ಮ ತಾಲೂಕಿನ ಗೌರವಾನ್ವಿತ ಯೋಜನಾಧಿಕಾರಿಯವರಾದಂತಹ ಶ್ರೀಮತಿ ಮಮತಾ ಶೆಟ್ಟಿ ಮೇಡಮ್ ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಮೇಡಮ್. ಇವರಿಗೆ ಪ್ರಣತಿ ಇವರು ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಸುಜ್ಞಾನ ನಿಧಿ ಶಿಷ್ಯ ವೇತನಕ್ಕೆ ಆಯ್ಕೆಯಾಗಿರುವಂತಹ ವಿದ್ಯಾರ್ಥಿಗಳಿಗೂ ಹಾಗೂ ಅವರ ಪೋಷಕರಿಗೂ ಕೂಡ ಕ್ಷೇತ್ರದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆಯೇ ಉಪಸ್ಥಿತರಿರುವಂತಹ ಪತ್ರಿಕಾ ಮಾಧ್ಯಮದವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹಾಗೂ ಕ್ಷೇತ್ರದ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ನನ್ನ ಆತ್ಮೀಯ ಸಹೋದ್ಯೋಗಿ ಮಿತ್ರರಿಗೂ ಕೂಡ ಸ್ವಾಗತವನ್ನ ಬಯಸ್ತಾ ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಕೊನೆಗೊಳಿಸ್ತೇನೆ. ಮುಂದಿನ ಹಂತವಾಗಿ
ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ಮಾತುಗಳನ್ನು ಹೇಳಬೇಕಾಗಿ ಯೋಜನಾಧಿಕಾರಿಗಳು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಂಗಳೂರು ಶ್ರೀಮತಿ ಮಮತಾ ಶೆಟ್ಟಿ ಮೇಡಮ್ ಇವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮಂಜುನಾಥಾಯ ನಮಃ. ಪರಮ ಪೂಜ್ಯ ಕಾವಂದರು ಹಾಗೂ ಮಾತೃಶ್ಯಾಮನವರ ಶುಭ ಆಶೀರ್ವಾದಗಳನ್ನು ಬೇಡಿಕೊಳ್ಳುತ್ತಾ ಈ ದಿನ ನಮ್ಮ ಮಂಗಳೂರು ಯೋಜನಾ ಕಚೇರಿ ವ್ಯಾಪ್ತಿಯ ಸುಜ್ಞಾನ ನಿಧಿ ಶಿಷ್ಯವೇತನ ಮಂಜೂರಾತಿ ಪತ್ರ ವಿತರಣಾ ಕಾರ್ಯಕ್ರಮದಲ್ಲಿ ಸಭಾ ಕಾರ್ಯಕ್ರಮವನ್ನು ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಸಭೆಯ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಮ್ಮ ಕೇಂದ್ರ ಸಮಿತಿಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ಪ್ರಕಾಶ್ ರವರೇ, ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಯೋಗ ನಮ್ಮ ಪದ್ಮನಾಭ ಚೌಟ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು ಅನ್ನುವಂಥ ಮಹಾಬಲ್ ಚೌಟರವರು ಈಗ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಖಂಡಿತವಾಗಿ ಅವರೊಂದು ಸಂಕಲ್ಪ ಇತ್ತು. ಆ ನೆಲೆಯಲ್ಲಿ ನಮಗೆ ಆಕಸ್ಮಿಕವಾಗಿ ಶ್ರೀಯುತರು ನಮಗೆ ಇಲ್ಲಿ ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ. ಅವರನ್ನು ಕೂಡ ಮುಖ್ಯ ಅತಿಥಿಯ ನೆಲೆಯಲ್ಲಿ ಅವರನ್ನು ಕೂಡ ಈ ಒಂದು ಸಂದರ್ಭ ಗುರುತಿಸಿಕೊಳ್ಳುತ್ತಾ, ಹಾಗೆಯೇ ಬಹಳ ಮುಖ್ಯವಾಗಿ ನಮಗೆ ಇವತ್ತು ಎಲ್ಲ ವಿದ್ಯಾರ್ಥಿಗಳು ನಮ್ಮ ಸ್ಟೂಡೆಂಟ್ ವೃತ್ತಿಪರ ಕೋರ್ಸ್ ಮಾಡುವವರು, ಆ ನೆಲೆಯಲ್ಲಿ ಅವರಿಗೆ ಒಂದು ಸರಿಯಾದ ಮಾಹಿತಿ ಸಿಗಬೇಕನ್ನುವ ನೆಲೆಯಲ್ಲಿ ನಾವು ನಮ್ಮ ನಿವೃತ್ತ ಕುಲ ಸಚಿವರು ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ಸ್ ರೋಷಣಿ ನಿಲಯ ಮಂಗಳೂರು ಇವರನ್ನು ಕೂಡ ಕರೆದಾಗ ಬಹಳ ಖುಷಿಯಿಂದ ಆಸಕ್ತಿಯಿಂದ ಪ್ರೀತಿ ಇಟ್ಟು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಗುರುತಿಸಿಕೊಳ್ಳುತ್ತಾ, ಬಹಳ ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯ ನಿರ್ದೇಶಕರು ಮಹಾಬಲ್ ಕುಲಾರ್ ಸರ್ ಅವರು ಭಾಗವಹಿಸಬೇಕಿತ್ತು. ಆದರೆ ತುರ್ತಾಗಿ ನಮ್ಮಲ್ಲಿ ನಮ್ಮ ಯೋಜನೆಯಲ್ಲಿ ಕೆಲವು ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಸಭೆಗಳು ನಡೀತದೆ. ಹಾಗಾಗಿ ಇವತ್ತು ಆನ್ಲೈನ್ ಸಭೆ ಇರುವ ಕಾರಣದಿಂದಾಗಿ ಶ್ರೀಯುತರು ಭಾಗವಹಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಅದೇ ರೀತಿ ನಮ್ಮ ಶಾಸಕರು ಈ ಒಂದು ಸಭೆಯಲ್ಲಿ ಭಾಗವಹಿಸಬೇಕಾಗಿತ್ತು. ಅವರು ಅನಾರೋಗ್ಯದ ಕಾರಣದಿಂದಾಗಿ ಒಂದು ಸಭೆಯಲ್ಲಿ ಭಾಗವಹಿಸಲಿಕ್ಕೆ ಆಗಲಿಲ್ಲ. ಹಾಗೆ ಇದನ್ನು ಕೂಡ ಆದರೂ ಕೂಡ ಅವರನ್ನು ಈ ಸಂದರ್ಭ ನಾನು ಗುರುತಿಸಿಕೊಳ್ಳುತ್ತಾ, ಇವತ್ತು ಎಲ್ಲ ಮಕ್ಕಳು ಸೇರಿದ್ದೀರಿ, ಹಾಗೆಯೇ ನಮ್ಮ ಮಕ್ಕಳ ಪೋಷಕರು ಕೂಡ ಇಲ್ಲಿ ಸೇರಿಕೊಂಡಿದ್ದೀರಿ. ಬಹಳ ಒಂದು ಒಳ್ಳೆಯ ಕಾರ್ಯಕ್ರಮ. ಬಹಳ ಮುಖ್ಯವಾಗಿ ಎಟ್ ಪ್ರೆಸೆಂಟ್ ಅಂದರೆ ಪ್ರಸ್ತುತ ಸ್ಥಿತಿಗತಿಯಲ್ಲಿ ಈ ವಿದ್ಯಾಭ್ಯಾಸ ಎಜುಕೇಷನ್ ಅನ್ನುವಂಥದ್ದು ಒಂದು ಕಡೆಯಲ್ಲಿ ಪುಸ್ತಕದ ಬದನೆಕಾಯಿಯಾಗಿ ನಾವು ಓದ್ತಾ ಹೋದರೆ ಏನು ಪುಸ್ತಕದ ಹುಳುಗಳಾಗಿ ಓದ್ತಾ ಹೋಗ್ತೇವೆ ಒಂದು ನೆಲೆಯಲ್ಲಿ. ಇನ್ನೊಂದು ನೆಲೆಯಲ್ಲಿ ನಮಗೆ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ನಾವು PUCಯೋ 10th PUC ಆದ ನಂತರ ನಮ್ಮ ಉದ್ಯೋಗಕ್ಕೆ ನಮ್ಮ ಬದುಕನ್ನು ಕಟ್ಟಿಕೊಡಲಿಕ್ಕೆ ನಮ್ಮ ಕುಟುಂಬದ ನಿರ್ವಹಣೆಗೆ ನಾವು ಉದ್ಯೋಗಕ್ಕಾಗಿ ಆಗಬೇಕು ಅಂತ ಹೇಳಿದರೆ ಖಂಡಿತವಾಗಿಯೂ ವೃತ್ತಿಪರ ಕೋರ್ಸ್ಗಳನ್ನು ಮಾಡಲೇಬೇಕಾಗುತ್ತೆ. ಆ ನೆಲೆಯಲ್ಲಿ ತಾವೆಲ್ಲರೂ ಉದ್ಯೋಗವನ್ನು ಅರಸಿಕೊಂಡು ವೃತ್ತಿಪರ ಕೋರ್ಸಲ್ಲಿ ಸೇರಿಕೊಂಡವರು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ವಸಹಾಯ ಸಂಘಗಳಲ್ಲಿ ಸೇರಿಕೊಂಡು ಅವರ ಮಕ್ಕಳನ್ನು ವೃತ್ತಿಪರ ಕೋರ್ಸುಗಳಿಗೆ ಹಾಕಬೇಕನ್ನುವ ನೆಲೆಯಲ್ಲಿ ಆ ಸಂದರ್ಭ ಸ್ವಲ್ಪ ಮಟ್ಟಿನ ಸ್ಕಾಲರ್ಶಿಪ್ ಕೊಟ್ಟಲ್ಲಿ ಅವರಿಗೆ ಅನುಕೂಲ ಆಗುತ್ತೆ ಅನ್ನುವ ನೆಲೆಯಲ್ಲಿ ಪೂಜ್ಯರು 2007ರಲ್ಲಿ ನಮ್ಮ ಸುಜ್ಞಾನ ನಿಧಿ ಶಿಷ್ಯವೇತನ ಕಾರ್ಯಕ್ರಮವನ್ನು ಆರಂಭ ಮಾಡಿದರು. ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಖಂಡಿತವಾಗಿಯೂ ಬಹಳಷ್ಟು ಕಾರ್ಯಕ್ರಮಗಳಿವೆ. ಕೇವಲ ಸುಜ್ಞಾನ ನಿಧಿ ಶಿಷ್ಯವೇತನ ಮಾತ್ರ ಅಲ್ಲ, ಅಥವಾ ಸ್ವಸಹಾಯ ಸಂಘಗಳನ್ನು ಮಾಡುವಂಥದ್ದು ಮಾತ್ರ ಅಲ್ಲ. ಸ್ವಸಹಾಯ ಸಂಘದ ಜೊತೆಗೆ ಪ್ರಗತಿ ಬಂಧು ಸಂಘಗಳು, ಜ್ಞಾನ ವಿಕಾಸ ಕಾರ್ಯಕ್ರಮಗಳು, ದುರ್ಬಲರಿಗೆ ಅಶಕ್ತರಿಗೆ ಮಾಶಾಸನ ಕೊಡುವಂತಹ ಕಾರ್ಯಕ್ರಮಗಳು, ಹಾಗೆಯೇ ಜನಮಂಗಲ ಕಾರ್ಯಕ್ರಮದಡಿಯಲ್ಲಿ ಅನಾರೋಗ್ಯ ಪೀಡಿತರಿಗಿರ್ಬೋದು ಅಥವಾ ವಿಶೇಷ ಚೇತನರಿಗೆ ಪರಿಕರಗಳನ್ನು ಕೊಡುವಂಥ ಕಾರ್ಯಕ್ರಮ ಇದೆ. ಹಾಗೆಯೇ ಅದೇ ರೀತಿ ವೀಲ್ ಚೇರ್ ಕೊಡುವಂಥ ಕಾರ್ಯಕ್ರಮ, ಬೇರೆ ಬೇರೆ ಕಾರ್ಯಕ್ರಮಗಳಿವೆ. ಬಹಳ ಮುಖ್ಯವಾಗಿ ವಿಶೇಷವಾಗಿ ಪೂಜ್ಯರು ಇವಾಗ ಅರಣ್ಯೀಕರಣ, ಸಾಮಾಜಿಕ ಅರಣ್ಯೀಕರಣದ ಬಗ್ಗೆ ಬಹಳಷ್ಟು ಒತ್ತು ಕೊಡ್ತಾ ಇದ್ದಾರೆ. ಆ ನೆಲೆಯಲ್ಲಿ ಅದ್ರ ಜೊತೆಗೆ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಅವರ ಮಕ್ಕಳಿಗೆ ಶಿಷ್ಯವೇತನ ಕೊಡುವಂಥ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಬಹಳ ಮುಖ್ಯವಾಗಿ ನಮ್ಮ ತಾಲೂಕಿನಲ್ಲಿ ಕೂಡ ಈ ವರ್ಷ 96 ಹೊಸ ವಿದ್ಯಾರ್ಥಿಗಳು ಈ ಒಂದು ಸುಜ್ಞಾನ ನಿಧಿ ಶಿಷ್ಯವೇತನ ಕಾರ್ಯಕ್ರಮಕ್ಕೆ ಆಯ್ಕೆಯಾಗಿದ್ದಾರೆ. ಬಹಳ ಸಂತೋಷದ ವಿಚಾರ. ಕಳೆದ ವರ್ಷ 34 ಮಂದಿ ವಿದ್ಯಾರ್ಥಿಗಳು ಈ ವರ್ಷ ರಿನಿವಲ್ ಮಾಡಿಕೊಂಡಿದ್ದಾರೆ. ಅವರು ಕೂಡ ಟೋಟಲ್ ಆಗಿ 130 ವಿದ್ಯಾರ್ಥಿಗಳಿಗೆ ಇವತ್ತು ಮಂಜೂರಾತಿ ಪತ್ರ ವಿತರಣಾ ಕಾರ್ಯಕ್ರಮ ಇದೆ. ನಮ್ಮಲ್ಲಿ ಮುಸ್ಲಿಂ ಬಾಂಧವರಿಗೆ 26 ಮಂದಿಗೆ ವಿಶೇಷವಾಗಿ ಈ ಒಂದು ಶಿಷ್ಯವೇತನ ಮಂಜೂರಾತಿ ಆಗಿದೆ. ಆದರೂ ಇವತ್ತು ಅವರ ಹಬ್ಬ ಆದರೂ ಕೂಡ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಆಸಕ್ತಿ ಇಟ್ಟು ಅವರು ಭಾಗವಹಿಸಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭ ಇಲ್ಲಿ ಗುರುತಿಸಿಕೊಳ್ತಾ ಇದ್ದೇನೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮಗೆಲ್ಲ ತಿಳಿದಿರುವ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಉದ್ಯೋಗ ಬಹಳ ಮುಖ್ಯ. ಕೆಲಸ ಇಜ್ಜಿಂದಂಡ ಪೊಣ್ಣಾವಡು ಆಣಾವಡು ಕೆಲಸ ಭಾರಿ ಮುಖ್ಯ. ಅದೇ ಮಾತಿರ್ಲ ಜನ ಮಲ್ಪಿರು ಎನ್ಕಲ ಕಾರಣ ಮಿತ್ತು ಎಂಕಲು ಉಂತೋಡು ಎಂಕಲು ಎದ್ದ ವಿದ್ಯಾಭ್ಯಾಸ ಗೀತ ನೋಡು ಎಂಕಲು ಅಪ್ಪ ಅಮ್ಮನ ಸಾಂಕೋಡು ಮನ್ಪುನಂಚಿನ ಆಸೆ ಪೊಣ್ಣುಲೇಗ್ಲ ಇಪ್ಪುಂಡು ಅಣುಲೇಗ್ಲ ಇಪ್ಪುಂಡು ಆ ನೆಲೆಟಿ ಅಲ್ಲ ಕೊಡ್ತಿದ್ದೆ ಪನ್ನಗ ನಮ್ಮನ
ಒಟ್ಟುಗೆ ಇತ್ತಿನಾಕಲು ಖುಷಿ ಟಿಪ್ಪೊಡೊಂದಾಂಡ ನೆಮ್ಮದಿ ಟಿಪ್ಪೊಡೊಂದಾಂಡ ನಮಗೊಂಡು ಕೈಟ್ ಒಂದೇ ದುಡ್ಡು ಮಸ್ತತ್ ಒಂದೇ ದುಡ್ಡು ಓಡಾಡೋಡು ನಮ್ಮ ನಿರ್ವಹಣೆಗೆ ಎತ್ತು ಬೋಡ ಅದು ದುಡ್ಡು ಓಡಾಡೋಡೆ ಜೊತೆಟ್ಟು ಒಂದು ಓಡಾಡೋಡಂದಾಂಡ ಪ್ರಾಮಾಣಿಕವಾದ ನಾವು ಸೇವೆ ಮಲ್ಪೋಡೆ ಅಂಚಾದಿಪ್ಪನಾಗ ನಿಖಲ್ ಮಾತಿರ್ಲ ಈ ಒಂಜಿ ಸಂದರ್ಭೋಡು ಮುಲ್ಪ ಸೇರೊಂದು ಈ ಕಾರ್ಯಕ್ರಮ ಯಶಸ್ಸು ಮಲ್ತು ಕೊರ ನಿಖಲ್ ಮಾತಿರ್ಲ ಸೇರೊಂದೇರು ನನ್ನ ದುಂಬುಗ್ಲ ನಮ್ಮನ ಒಯ್ಯೋ ಒಂಜಿ ನಾನು ಈ ಸರ್ತಿಗ್ಲ ಅಂಚೆನೆ 2024-25 ಶಿಷ್ಯ ವೇತನ ಅಕ್ಟೋಬರ್ ತಿಂಗಳು ನಿಕ್ಲೆಗ್ ಅಪ್ಲಿಕೇಶನ್ ಕೂಡ ಪಾಡ್ರೆಗೆ ಇಪ್ಪುಣು ಅಂಚನೆ ರಿನಿವಲ್ದಲ್ಲ ಬರ್ಪುಣು ಆ ಸಂದರ್ಭ ನಿಕ್ಲು ಮಾತಿರ್ಲ ನಮ್ಮನ ನಿರಂತರ ಪತ್ರಿಕೆ ಉಂಡು ಆ ನಿರಂತರ ಕೆಲವರು ಪನ್ಪೇರು ಎಂಕ್ಲೆಗ್ ಫೀಲ್ಡ್ ಪೋಂದಿಪ್ಪನಾಗ ಎಂಕ್ಲ ಜೋಕುಲು ಕಲ್ತೊಂದಿಲ್ಲೇರು ಮೇಡಮ್ ಡಾಕ್ಟರ್ ಕಲ್ತೊಂದುಲ್ಲೇರು ಇಂಜಿನಿಯರಿಂಗ್ ಕಲ್ತೊಂದಿಲ್ಲೇರು ಎಂಕ್ಲೆಗೆ ಗೊತ್ತೇ ಇಜ್ಜಾಣೊಂದು ಅಪ್ಲಿಕೇಶನ್ ಪಾಡ್ರೆಗೆ ಮಾಡೋದು ಖಂಡಿತ ನಮ್ಮನ್ನ ಮಾತಿರಿಗ್ಲ ಈ ವಿಷಯ ಮಾಹಿತಿ ಕೊಡ್ರೆಗೆ ಆಪುಜಿ ಯೂಟ್ಯೂಬ್ ಬರ್ಪುಂಡು ಜೊತೆಟ್ಟು ಈ ನಮ್ಮ ನಿರಂತರ ಪತ್ರಿಕೆ ಪ್ರಗತಿ ಈ ಒಂದು ಪತ್ರಿಕೆ ಉಂಡು ನೆಟ್ ಏಪ ಪಾಡು ಪನ್ಪುನಂಚಿನ ಮಾಹಿತಿ ಅವು ಶುರುವಾನಗನ ಶುರು ಮಲ್ಪೇರು ಸಾಮಾನ್ಯ ಅಕ್ಟೋಬರ್ ಶುರುವಾನಂದಾಂಡ ನಮ್ಮನ ಮಾರ್ಚ್ 31 ಮುಟ್ಟಲು ಕರೆನ ವರ್ಷ ಇತ್ತುಂಡು ಆಂಡಲ್ ನಮ್ಮ ಬಹಳ ಏನ್ ಪನ್ಪುನ ಒಂದು ಸ್ವಲ್ಪ ತಾಜಿ ಜನಕ್ಕಲ್ಲ ಭಾರಿ ಕಡಿಮೆ ಹಣ್ಣಿಂದೇ ಪನ್ಪುನ ಅಲ್ಲ ಜಾಸ್ತಿ ನಮ್ಮ ಕುಡ್ಲಾಡು ಯೋಜನಾ ಕಚೇರಿ ಜಾಸ್ತಿ ಪಾಡ್ರಿಗೆ ಅವಕಾಶ ಇತ್ತುಂಡು ಅಂಡ್ ಕೆಲವರಿಗೆ ಮಾಹಿತಿ ಕೊರತೆ ಇದ್ದಾದ್ರೆ ಅಕ್ಳು ಪಾಡ್ದೇರಂತ ಪನ್ನೊಂದಿಲ್ಲ ಅಂಡ್ ಈ ಸರ್ತಿ ಖಂಡಿತ ಮೊದಲ ನಿಖಲ ಇಲ್ಲ ಅದ ಕೈತಲ್ ಎರಳ ಕಲ್ಪನ ವೃತ್ತಿಪರ ಪ್ರೊಫೆಷನಲ್ ಕೋರ್ಸ್ ಪೋಪುನಂಚಿನ ವಿದ್ಯಾರ್ಥಿಗಳು ಇದ್ದಾರಿಂದ ಅಂಡ ಅಕ್ಲೆಗೆ ಮಾಹಿತಿ ಕೊಡ್ದು ಈ ಸರ್ತಿ ದೆಟ್ಟು ನನರ್ದಲ್ಲ ಈ ಸರ್ತಿದಲ್ಲ ಜಾಸ್ತಿ ಜನ ಐಟ್ ಅಪ್ಲಿಕೇಶನ್ ಪಾಡ್ಲಿಕ್ಕಾಗೋಡು ಜೊತೆಟ್ಟು ಮುಂದಿನ ನೆಕ್ಸ್ಟ್ ವರ್ಷಗೂ ಒಂದು 150 ವಿದ್ಯಾರ್ಥಿ ಮಿತ್ತರ್ ನಮ್ಮ ಮಂಗಳೂರು ಯೋಜನಾ ಕಚೇರಿ ವ್ಯಾಪ್ತಿಡ್ ನಮ್ಮನ ಶಿಷ್ಯವೇತನ ಗಾಯಕಿ ಯಾವಡು ಪನ್ಪುನಂಚಿನ ಒಂದು ಆಸೆ ನಾನು ವ್ಯಕ್ತಪಡಿಸುವುದಿಲ್ಲ ಜೊತೆಟ್ಟು ನಮ್ಮಲ್ಲಿ ಇದುವರೆಗೆ 96,894 ವಿದ್ಯಾರ್ಥಿಗಳಿಗೆ 114 ಕೋಟಿ 50 ಲಕ್ಷ ಮೊತ್ತದ ಶಿಷ್ಯವೇತನ ಪೂಜ್ಯರು ಮಂಜೂರುಗೊಳಿಸಿದ್ದಾರೆ ಜೊತೆಗೆ 2023-24ನೇ ಸಾಲಿನಲ್ಲಿ 24,395 ಹೊಸ ವಿದ್ಯಾರ್ಥಿಗಳಿಗೆ ಶಿಷ್ಯವೇತನವನ್ನು ಪೂಜ್ಯರು ಮಂಜೂರು ಮಾಡಿದ್ದಾರೆ. ಬಹಳ ಒಳ್ಳೆಯ ಕೆಲಸ. ಕೇವಲ ಶಿಷ್ಯವೇತನ ನಾನು ಆಗಲೇ ಹೇಳಿದ ಹಾಗೆ ಶಿಷ್ಯವೇತನ ಮಾತ್ರ ಅಲ್ಲ, ಎಷ್ಟೋ ಮಂದಿ ಸಾವಿರಾರು ಕುಟುಂಬಗಳು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ಸೇರಿ ಇಲ್ಲಿ ಏನು ಬೆಳಕು ಕಟ್ಟಿಕೊಂಡವರಿದ್ದಾರೆ, ಬದುಕು ಕಟ್ಟಿಕೊಂಡವರಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕೂಡ ತಮ್ಮೆಲ್ಲರ ಸಹಕಾರವನ್ನು ಯಾಚನೆ ಮಾಡಿಕೊಳ್ಳುತ್ತಾ ಮುಂದಕ್ಕೆ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ಸಾಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ಭಾಗವಹಿಸಿಕೆ ಜಾಸ್ತಿ ಇರಬೇಕು. ಈಗ ಸುಜ್ಞಾನ ನಿಧಿ ಶಿಷ್ಯ ಸ್ಕಾಲರ್ಶಿಪ್ ಇರ್ಬೋದು, ಅದರಲ್ಲಿ ಪಾಲ್ಗೊಳ್ಳುವವರ ಸಂಖ್ಯೆ ಜಾಸ್ತಿ ಆದ ಹಾಗೆ ಜಾಸ್ತಿ ಕುಟುಂಬಗಳಿಗೆ ಈ ಒಂದು ವೇತನವನ್ನು ಕೊಡ್ಲಿಕ್ಕಾಗುತ್ತೆ. ಆ ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಸಹಕಾರ ಕೊಡಿ ಅನ್ನುವ ಮಾತನ್ನು ಹೇಳ್ತಾ ಇವತ್ತು ಆಯ್ಕೆಗೊಂಡಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಮನೆಯವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ಯೋಜನೆಯ ಕಾರ್ಯಕ್ರಮಗಳ ಬಗ್ಗೆ ಮಾತುಗಳನ್ನು ಹೇಳಿದಂಥ ಶ್ರೀಮತಿ ಮಮತಾ ಶೆಟ್ಟಿ ಮೇಡಮ್ ಅವರಿಗೆ ಪ್ರೀತಿಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ಹಂತವಾಗಿ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾನ್ಯ ಮಹಾಬಲ್ ಚೌಟ ಸರ್ ಅವರು ಮಾಜಿ ಓಂ ಆಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ.
ಈಗಾಗಲೇ ಈ ಒಂದು ಶುಭ ಸಂದರ್ಭದಲ್ಲಿ ಶ್ರೀಯುತ ಮಹಾಬಲ್ ಚೌಟ ಸರ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಈ ಒಂದು ಉದ್ಘಾಟನೆಯ ಸಂದರ್ಭದಲ್ಲಿ ಮಹಾಬಲ್ ಚೌಟ ಸರ್ ಅವರು ನಮ್ಮ ವಿದ್ಯಾರ್ಥಿಗಳನ್ನು ಹಾಗೂ ಪೋಷಕರನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಹೇಳಬೇಕಾಗಿ. ಓಂ ಶ್ರೀ ಮಂಜುನಾಥಾಯ ನಮಃ. ಪೂಜ್ಯ ಕಾವಂದರು ಹಾಗೂ ಹೇಮಾವತಿ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವಂಥ ಈ ಸುಜ್ಞಾನ ನಿಧಿಯ ಅವಶ್ಯಕತೆಗಳನ್ನು ಪಡೆಯಲಿಕ್ಕಾಗಿ ಬಂದಿರುವ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ಯಾಕೆ ಅಂತ ಹೇಳಿದರೆ ಈಗಾಗಲೇ ಅವರು ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದರು, ವಿದ್ಯಾಹೀನಂ ಪಶು ಅಂತೇಳಿ, ಮತ್ತು ಉದ್ಯೋಗಂ ಪುರುಷ ಲಕ್ಷಣಂ. ಈಗ ಪುರುಷರು ಮತ್ತು ಮಹಿಳೆಯರಿಗೆ ಕೂಡ ಉದ್ಯೋಗ ನಿಜವಾಗಿ ನೋಡಿದರೆ ಅವಶ್ಯಕತೆ ಉಂಟು. ಇಂದಿನ ಈ ಟೆಕ್ನಾಲಜಿಯಲ್ಲಿ ನಾವು ವಿದ್ಯೆ ಇಲ್ಲದಿದ್ದರೆ ಏನನ್ನು ಸಾಧಿಸಲಿಕ್ಕೂ ನಮಗೆ ಆಗುವುದಿಲ್ಲ. ಆದರೆ ಕೆಲವಾರು ವರ್ಷಗಳ ಹಿಂದೆ ನಾವೊಂದು ವಿದ್ಯೆ ಕಲಿಯುತ್ತಿದ್ದರೂ ಕೂಡ ಅದಕ್ಕೆ ಬೇಕಾದಂಥ ಒಂದು ಸವಲತ್ತುಗಳು ಯಾವುದೂ ಸಿಗ್ತಿರಲಿಲ್ಲ. ಮನೆಯಲ್ಲಿ ತಂದೆ ತಾಯಿಗಳು ಏನಾದರೂ ಹಣ ಮಾಡಿ ಇಟ್ಟು ಮಾತ್ರ ಶಾಲೆಗೆ ಹೋದರೆ ಕಲೀಲಿಕ್ಕೆ ಆಗ್ತಿತ್ತು ಹೊರತು ಕಲೀಲಿಕ್ಕೆ ಇಲ್ಲದ್ರೆ ಸಾಧ್ಯ ಆಗ್ತಿರಲಿಲ್ಲ. ಹಣದ ಕೊರತೆಯಲ್ಲಿ ಎಷ್ಟೋ ಜನಗಳು ಕಲಿಯುವಂಥದ್ದನ್ನು ಮೊಟಕುಗೊಳಿಸಿದ್ದುಂಟು. ಅಂಥದ್ದರಲ್ಲಿ ಈ ಸಂದರ್ಭದಲ್ಲಿ ಎಲ್ಲ ಕಡೆಯಿಂದಲೂ ಈಗ ಪೂಜ್ಯ ಕಾವಂದರು, ಯಾಕೆ ಅಂತ ಹೇಳಿದರೆ ನಮ್ಮ ಒಂದು ಈ ದೇಶ ಅಭಿವೃದ್ಧಿ ಆಗಬೇಕಂತಾದರೆ ವಿದ್ಯೆಯಿಂದಲೇ ಜನಗಳು ಸಂಪನ್ನರಾಗಬೇಕು, ಯಾರಿಗೂ ವಿದ್ಯೆ ವಂಚನೆ ಆಗಬಾರದು ಅಂತ ಹೇಳುವಂಥ ಒಂದು ವಿಷಯದಲ್ಲಿ ಈ ಒಂದು ಪ್ರೋತ್ಸಾಹ ಧನವನ್ನು ನೀಡುತ್ತಾ ಇದ್ದಾರೆ. ಈ ಒಂದು ಪ್ರೋತ್ಸಾಹ ಧನದಿಂದ ನಾವು ಅದನ್ನು ಪಡೆದುಕೊಂಡು ಈ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳು ನಾವು ಆಗಬೇಕು. ಯಾಕೆಂತ ಹೇಳಿದರೆ ವಿದ್ಯೆ ಇಲ್ಲ ಅಂತಾದರೆ ನಮಗೆ ಯಾವುದನ್ನು ಸಾಧಿಸಲಿಕ್ಕೆ ಆಗುವುದಿಲ್ಲ. ಇವತ್ತು ನಾವು ನೋಡಿದರೆ ನಾವು ಫಾರಿನ್ ಕಂಟ್ರಿಗಳಲ್ಲಿ ಎಲ್ಲ ಮನುಷ್ಯನ ಒಂದು ಪ್ರಯತ್ನದಿಂದ ಗಾಡಿಗಳು ಎಲ್ಲ ಡ್ರೈವರ್ಲೆಸ್ ಗಾಡಿಗಳು ಓಡ್ತಾ ಉಂಟು. ಹಾಗಾಗಿ ನಾವೆಲ್ಲ ನಿಜವಾಗಿ ನೋಡಿದರೆ ಇಷ್ಟು ಸಾಧಿಸಿದ್ದು ಹೆಚ್ಚು ಅಂತ ಹೇಳ್ಬೋದು. ಪೂಜ್ಯ ಕಾವಂದರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಧರ್ಮಸ್ಥಳದ ವತಿಯಿಂದ ಈ ಒಂದು ಸಮಾಜಕ್ಕೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಜನಜಾಗೃತಿಯ ಮುಖಾಂತರ ಸಮಾಜದ ಸ್ವಾಸ್ಥ್ಯವನ್ನು ಉಳಿಸಿಕೊಳ್ಳಿಕ್ಕಾಗಿ ಶಾಲಾ ಕಾಲೇಜುಗಳಲ್ಲಿ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಅದಲ್ಲದೆ ಅಲ್ಲಲ್ಲಿ ಮಧ್ಯವರ್ಜನ ಶಿಬಿರಗಳನ್ನು ಮಾಡ್ತಾ ಇದ್ದೇವೆ. ಊರಿನ ಒಂದು ಈ ಮಹಿಳಾ ಜನಗಳಿಗೆ ಸ್ವ ಉದ್ಯೋಗ ತರಬೇತಿಯನ್ನು ಕೊಟ್ಟು ಉದ್ಯೋಗವನ್ನು ಮಾಡ್ತಾರೆ. ಈಗ ನಾವು ಕೂಡ ಇವತ್ತು ಈ ಒಂದು ವೇದಿಕೆಗೆ ಬರಬೇಕಾದ್ರೆ ಅಲ್ಲದ್ರೆ ನಾವೊಂದು ಸ್ವ ಉದ್ಯೋಗ ಮಾಡಬೇಕಾದ್ರೆ 1987ರಲ್ಲಿ ನಾವು ಧರ್ಮಸ್ಥಳದ ರೂಟ್ಸೆಟ್ ನಲ್ಲಿ ಟ್ರೈನಿಂಗ್ ಆದ ನಂತರ ನಾವು ಈಗ ಒಂದು 25-30 ಜನವನ್ನು ಕೆಲಸಕ್ಕೆ ಇಟ್ಟುಕೊಂಡು ನಾವು ಈಗ ಒಂದು ಕೆಲಸವನ್ನು ಮಾಡಿಸ್ತಾ ಇದ್ದೇವೆ. ಅಷ್ಟು ಜನಗಳಿಗೆ ನಾವು ಕೆಲಸ ಕೊಡ್ತಾ ಇದ್ದೇವೆ. ಹಾಗೆ ಪೂಜ್ಯ ಕಾವಂದರು ಕೂಡ ಹಲವಾರು ಜನಗಳಿಗೆ, ಅಶಕ್ತರಿಗೆ, ಎಲ್ಲ ಧಾರ್ಮಿಕ ಕೇಂದ್ರಗಳಿಗೆ ಕೂಡ ಅಲ್ಲಲ್ಲಿ ಅವರು ಸಹಾಯವನ್ನು ಕೊಡ್ತಾರೆ. ಇವತ್ತು ಸಾಲ ಸೌಲಭ್ಯ ನಾವು ಬ್ಯಾಂಕಿನಲ್ಲಿ ಹೇಳಿದರೆ ಎಲ್ಲಿಯೂ ನಮಗೆ ಬ್ಯಾಂಕಿನಲ್ಲಿ ಅಷ್ಟು ಸುಲಭ ನಮಗೆ ಎಲ್ಲಿಯೂ ಹಣ ಸಿಕ್ಕುವುದಿಲ್ಲ. ನಿಮಗೆ ಅವರಿಗೆ ನಿಮಗೆ ಸರ್ಟಿಫಿಕೇಟುಗಳು ಮಾತ್ರ ಬೇಕು, ಬ್ಯಾಂಕಿಗೆ ರೆಕಾರ್ಡ್ ಬೇಕು. ಮರುಪಾವತಿ ಆಗದಿದ್ದರೂ ಅವರ ರೆಕಾರ್ಡ್ ಕರೆಕ್ಟ್ ಇದ್ದರೆ ಅವರು ಸಾಲವನ್ನು ಕೊಡ್ತಾರೆ. ಆದರೆ ನಮ್ಮ ಈ ಧರ್ಮಸ್ಥಳದಲ್ಲಿ ಅವರ ಪ್ರತಿಯೊಬ್ಬರು ಯೋಜನಾಧಿಕಾರಿಗಳಿಗೆ ಅವನ ಅವಶ್ಯಕತೆ ಗೊತ್ತಿರ್ತದೆ. ಈ ಮನುಷ್ಯನಿಗೆ ಇಂಥದ್ದು ಅವಶ್ಯಕತೆ ಉಂಟು ಅಂತ ಹೇಳುವಂಥದ್ದು ನಿಮಗೆ ಸುಲಭದಲ್ಲಿ ಸಹಾಯವನ್ನು ಮಾಡ್ತಾರೆ. ಮನುಷ್ಯ ಒಂದು ಮನೆ ಕಟ್ಟುತ್ತಿದ್ರೆ ಅಲ್ಲದ್ರೆ ಏನಾದರೂ ಬೇಸಾಯ ಅದು ಇದು ಮಾಡ್ತಾರೆ, ಅವನೇ ದುಡಿದು ಮಾಡಲಿಕ್ಕೆ ಆಗುದಿಲ್ಲ. ಯಾವುದಾದ್ರೂ ಒಂದು ಸಾಲವನ್ನು ಪಡೆದುಕೊಂಡು ಮಾಡಬೇಕು. ಈಗ ದೊಡ್ಡ ದೊಡ್ಡ ಉದ್ಯಮಿಗಳು ಟಾಟಾ ಬಿರ್ಲನ್ ಅಂತವರು ಕೂಡ ಬ್ಯಾಂಕಿನಿಂದ ಹಣವನ್ನು ಪಡೆದುಕೊಂಡು ಅಷ್ಟು ದೊಡ್ಡ ಉದ್ಯೋಗವನ್ನು ಮಾಡುತ್ತಾರೆ ಹೊರತು ಖಾಲಿ ಅವರ ಕೈಯಿಂದ ತೆಗೆದು ಏನನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಒಂದು ಸುಲಭದಲ್ಲಿ ಸಿಕ್ಕುವ ಅಂತ ಈ ಒಂದು ಸಾಲ ಸೌಲಭ್ಯ ನಮ್ಮ ಧರ್ಮಸ್ಥಳದಿಂದ ಇದನ್ನು ನಾವು ಸದುಪಯೋಗ ಪಡಿಸಿಕೊಂಡು
ಕೆಲವಾರು ಜನಗಳು ಯಾವುದಾದ್ರೂ ಹೇಳಿದರೂ ಅದು ನಮಗೆ ಉಪಯೋಗ ಆಗಿದೆ ಅಂತ ಹೇಳಿ ನಮ್ಮ ಮನಸ್ಸಿನಲ್ಲಿ ನಾವು ತಿಳಿದುಕೊಂಡು ನಾವು ಅದನ್ನು ಉಪಯೋಗ ಮಾಡಿಕೊಂಡು ನಾವು ಒಳ್ಳೆಯದಾಗಬೇಕು, ಮತ್ತು ಸಂಘ ಕೂಡ ಕೊಟ್ಟಂಥ ಸಂಘ ಕೂಡ ಒಳ್ಳೆಯದಾಗಬೇಕು ಅಂತ ಹೇಳುವಂಥ ಒಂದು ಉದ್ದೇಶದಿಂದ ನಾವು ಅದನ್ನು ತಿಳಿದುಕೊಳ್ಬೇಕು. ಮತ್ತು ಈ ವಿದ್ಯಾರ್ಥಿಗಳು ಸಮಾಜದ ಈ ಸುಜ್ಞಾನ ನಿಧಿಯನ್ನು ನೀವು ತೆಗೆದುಕೊಂಡು ಒಳ್ಳೆಯ ಈ ಅವಕಾಶವನ್ನು ಪಡೆದುಕೊಂಡು ಸಮಾಜದ ಸಂಪತ್ತಾಗಿ ನೀವು ಉಳಿಬೇಕು. ಯಾಕಂತ ಹೇಳಿದರೆ ಇಂದಿನ ಮಕ್ಕಳೇ ಮುಂದಿನ ಜನಾಂಗ ಅಂತ ಹೇಳ್ತೇವೆ. ಈ ಮುಂದಿನ ಜನಾಂಗ ಅಂತ ಹೇಳಿದರೆ ಇಂದಿನ ಮಕ್ಕಳು ವಿದ್ಯಾವಂತರಾದರೆ ಮಾತ್ರ ಒಳ್ಳೆಯ ರಾಷ್ಟ್ರಕ್ಕೆ ಸಂಪತ್ತಾಗಬಹುದು. ಇಲ್ಲ ಅಂತ ಆದರೆ ನಾವು ಈಗ ನೋಡ್ತಾ ಇದ್ದೇವೆ, ನಮ್ಮ ಈ ಯುವ ಜನಾಂಗವನ್ನು ಹಾಳು ಮಾಡಲಿಕ್ಕೆ ಅಂತ ಹೇಳಿ ಈ ಡ್ರಗ್ಸ್ ಮತ್ತು ಮಾದಕ ವ್ಯಸನಗಳು ಬರ್ತದೆ. ಯಾಕಂತ ಹೇಳಿದರೆ ನಮ್ಮ ಭಾರತವನ್ನು ಹಾಳು ಮಾಡಬೇಕಂತ ಆದರೆ ಜನಗಳನ್ನು ಚಿಕ್ಕದು ಯಾವುದಾದ್ರೂ ವಿಷಯವನ್ನು ಬಿತ್ತಿದರೆ, ಈಗ ಮಾದಕ ವ್ಯಸನದಂಥ ಯಾವುದಾದ್ರೂ ವಸ್ತುವನ್ನು ಕೊಟ್ಟರೆ ವಿದ್ಯಾರ್ಥಿಗಳು ತನ್ನಷ್ಟಕ್ಕೆ ತಾನು ಹಾಳಾಗ್ತದೆ. ಆವಾಗ ನಮ್ಮ ಯುವ ಸಂಪತ್ತು ತನ್ನಷ್ಟಕ್ಕೆ ಹಾಳಾಗ್ತದೆ. ಹಾಗಾಗಿ ನಾವು ಒಳ್ಳೆಯ ವಿದ್ಯಾವಂತರಾಗಬೇಕು, ಈ ಭಾರತದ ಒಳ್ಳೆಯ ಪ್ರಜೆಗಳಾಗಬೇಕು, ನಮ್ಮ ರಾಷ್ಟ್ರವನ್ನು ಅಭಿವೃದ್ಧಿ ಪಡಿಸಬೇಕು, ನಮ್ಮ ಮನೆಯನ್ನು ಅಭಿವೃದ್ಧಿ ಪಡಿಸಬೇಕು, ಮತ್ತು ನಮಗೆ ಕೊಟ್ಟಂತ ಈ ಸಂಘ ಈ ಕಾರ್ಯಕ್ರಮವನ್ನು ಈ ಶುಭ ಸಂದರ್ಭದಲ್ಲಿ ಉದ್ಘಾಟನೆ ಮಾಡಿ, ಉದ್ಘಾಟಕರ ಮಾತುಗಳಲ್ಲಿ ವಿದ್ಯೆ ಯಾವತ್ತೂ ಕದಿಲಿಕ್ಕೆ ಆಗದಿರುವ ಸಂಪತ್ತು, ವಿದ್ಯಾರ್ಥಿಗಳು ಯಾವಾಗಲೂ ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಂಡು ಅದನ್ನು ಅನುಷ್ಠಾನ ಮಾಡಿಕೊಳ್ಳುವಲ್ಲಿ ನಮ್ಮ ಪರಿಶ್ರಮ ತುಂಬ ಇದೆ ಅನ್ನುವಂಥ ನಾವೊಂದು ಪ್ರಜೆಗಳಾಗಿ ಕೊಡುಗೆಯಾಗಿ ದೇಶಕ್ಕೆ ಇರಬೇಕು ಅನ್ನುವಂಥ ಮಾತುಗಳನ್ನು ಶ್ರೀಯುತ ಮಹಾಬಲ್ ಚೌಟ ಸರ್ ಅವರು ಹೇಳಿದ್ದಾರೆ. ಅವರ ಹೇಳಿರುವಂಥ ಮಾತುಗಳನ್ನು ತಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡಿಕೊಂಡು ಯಶಸ್ವಿಯಾಗಿ ಮುಂದೆ ಹೋಗಿ ಅನ್ನುವಂಥ ಮಾತುಗಳನ್ನು ಹೇಳಿದಂಥ ಚೌಟ ಸರ್ ಅವರಿಗೆ ಈ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮೂಲಕ ಅನಿಸಿಕೆ ಕಾರ್ಯಕ್ರಮ ಹೇಮಂತ್ ಕೊಡ್ತಾ ಇದ್ದೇವೆ. ನನ್ನ ನಮಸ್ಕಾರ. ನನ್ನ ಹೆಸರು ಹೇಮಂತ್ ಅಂತ. ನಾನೀಗ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಇಂಜಿನಿಯರಿಂಗ್ ಮಾಡುತ್ತಿದ್ದೇನೆ. ಕಾಲೇಜು ಬ್ಯಾಂಗ್ಳೂರದಲ್ಲಿರುವುದರಿಂದ ನನಗೆ ನನ್ನ ಖರ್ಚುಗಳನ್ನು ಪೂರೈಸಲು ತುಂಬ ಕಷ್ಟವಾಗುತ್ತಿತ್ತು. ಆಗ ನಾನು ಸುಜ್ಞಾನ ನಿಧಿ ಸ್ಕಾಲರ್ಶಿಪ್ ಬಗ್ಗೆ ಕೇಳಿಕೊಂಡೆ. ಈಗ ಸುಜ್ಞಾನ ನಿಧಿ ನನ್ನ ಎಜುಕೇಷನ್ಗೆ ಬೆನ್ನೆಲುಬಾಗಿ ನಿಂತಿದೆ. ಆದುದರಿಂದ ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆಗೆ ಯಾವಾಗಲೂ ಕೃತಜ್ಞನಾಗಿರುತ್ತೇನೆ. ಧನ್ಯವಾದಗಳು. ಮಾತರೆ ನಮಸ್ಕಾರ. ನಾನು ಎನ್ನ ಮಗಕ್ಕೆ ವಿದ್ಯಾರ್ಥಿ ಶಿಷ್ಯವೇತನ ತೆಗೆದಳು ಅಂಚೆ ಇಂಕ ಮಸ್ತ್ ಕಷ್ಟ ಉಡುತ್ತೆ, ಇಂಥ ಮಸ್ತ್ ಉಪಕಾರ ಉಂಡು ಅಂಚೆ ಎನ್ನ ಕೃತಜ್ಞಗಳು. ಲೋಕೇಶ್ ಅವರಿಗೆ ಈಗ ಬಿಂದುಶ್ರೀ ಸನ್ ಆಫ್ ಗಂಗಾಧರ್ ಅವರು ವೇದಿಕೆಗೆ ಬಂದು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ನನ್ನ ಹೆಸರು ಬಿಂದುಶ್ರೀ, ನಾನು ಮಂಗಳೂರಿನವಳು. ನಾನು ಕಿಮ್ಸ್ ಹುಬ್ಬಳ್ಳಿಯ ಮೊದಲನೇ ವರ್ಷದ MBBS ಕೋರ್ಸನ್ನು ಮುಗಿಸಿದ್ದೇನೆ. ನನಗೆ ವಿದ್ಯಾಭ್ಯಾಸಕ್ಕೆ ಸಹಕರಿಸಿದಂತಹ ಧರ್ಮಸ್ಥಳದ ಸುಜ್ಞಾನ ನಿಧಿ ಶಿಷ್ಯವೇತನಕ್ಕೆ ಧನ್ಯವಾದಗಳು. ನನಗೆ ಹಂಚಿಕೊಳ್ಳಲು ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳು. ಓಂ ಶ್ರೀ ಮಂಜುನಾಥಾಯ ನಮಃ. ದೇರ್ಲಕಟ್ಟೆ ವಲಯ ಹೊಸಕುರಲು ತಂಡದಲ್ಲಿ ಸದಸ್ಯೆಯಾಗಿದ್ದೇನೆ. ಹಾಗೆ ನನ್ನ ಮಗಳಿಗೆ ಸುಜ್ಞಾನ ನಿಧಿ ಶಿಷ್ಯವೇತನವು ತುಂಬ ಪ್ರಯೋಜನಕ್ಕೆ ಬಂದಿದೆ. ಈ ಪ್ರೋತ್ಸಾಹಧನವನ್ನು ನೀಡುತ್ತಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಗೆ ನಾನು ತುಂಬ ಆಭಾರಿಯಾಗಿರುತ್ತೇನೆ. ಮುಂದೆಯೂ ಕೂಡ ನಿಮ್ಮೆಲ್ಲರ ಕ್ಷೇತ್ರದ ಸಹಕಾರ ಇರಲಿ ಎಂದು ಹೇಳಿ ನಾನು ಅವಕಾಶ ಮಾಡಿಕೊಟ್ಟದಕ್ಕೆ ಧನ್ಯವಾದಗಳು. ಇರುವಂಥ ವಿದ್ಯಾರ್ಥಿಗಳು ಅಥವಾ ಪೋಷಕರು ವೇದಿಕೆಗೆ ಬಂದು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬಹುದು. ನನ್ನ ಪದ ರಕ್ಷಿತಾ. ಯಾನ್ ಕ್ಯಾಂಡ್ರ ಇಂಜಿನಿಯರಿಂಗ್ ಕಾಲೇಜ್ ಸೆಕೆಂಡ್ ಇಯರ್ ISC ಇನ್ಫಾರ್ಮೇಷನ್ ಸೈನ್ಸ್ ಕಲ್ತೊಂದುಲ್ಲ. ಸೊ ಪ್ರತಿ ತಿಂಗಳು ಬರ್ಪುನ ಸ್ಕಾಲರ್ಶಿಪ್ ಎಂಕ್ ಸ್ಟೇಷನರೀಸ್ಗೆ ಅವಡ್ ಎಲ್ಲೆಲ್ಲಿಯ ಥಿಂಗ್ಸ್ ಬುಕ್ಸ್ಗೆ ಐಕ್ ಮಸ್ತ್ ಹೆಲ್ಪ್ ಅಂಡ್ ಬೊಕ್ಕ ಎವ್ರಿ ಸೆಮಿಸ್ಟರ್ ಎಂಕ್ಲಿಗೆ ಎಕ್ಸಾಮ್ ಫೀಸ್ ಕಟ್ಟಿರುಪುಂಡು. ಸೊ ಆ ಎಕ್ಸಾಮ್ ಫೀಸ್ಗೆ ಬೊಕ್ಕ ಎಂಕ್ಲಿಗೆ ಎನ್ನ ಬೆಂಜನ ಪದ ಉಡುಪುನ್ ಕಾಲೇಜ್. ಸೊ ಅವು ಟ್ರಾವೆಲ್ ಎಕ್ಸ್ಪೆನ್ಸಸ್ಗಳ ಮಸ್ತ್ ಹೆಲ್ಪ್ ಅಂಡ್. ಸೊ ಥ್ಯಾಂಕ್ ಯು ಸೋ ಮಚ್. ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರುವಂಥ ಪರೀಕ್ಷಾಂಗ ಸ್ಕೂಲ್ ಆಫ್ ಇವರು ನಮ್ಮ ಈ ಕಾರ್ಯಕ್ರಮದ ಪರವಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಒಂದೆರಡು ಮಾತುಗಳನ್ನು ಹೇಳಿ. ಸರ್ವರಿಗೂ ಶುಭ ಮುಂಜಾನೆ.
ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸುಜ್ಞಾನ ನಿಧಿ ಈ ಕಾರ್ಯಕ್ರಮದಲ್ಲಿ ಇಷ್ಟೊಂದು ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಜನೆಗೆ ಪ್ರೋತ್ಸಾಹ ಧನವನ್ನು ಪಡ್ಕೊಳ್ಳಿಕ್ಕೆ ಇಲ್ಲಿ ಸೇರಿದ್ದಾರೆ. ಹಿರಿಯರೊಂದಿಗೆ, ಹೆತ್ತವರೊಂದಿಗೆ ಬಹಳಷ್ಟು ಸಂತೋಷದ ವಿಷಯ. ಶಿಕ್ಷಣವೇ ಶಕ್ತಿ, ಮಾಹಿತಿಯೇ ಶಕ್ತಿ. ಈಗಷ್ಟೇ ಮೇಡಮ್ ಕೆಲವು ವಿಚಾರಗಳನ್ನು ಹೇಳಿದರು. ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹಲವು ಕಾರ್ಯಕ್ರಮಗಳಲ್ಲಿ ಇರುವಂತಹ ಈ ಒಂದು ಸುಜ್ಞಾನ ನಿಧಿ ಮತ್ತು ಮಾಸಾಶನ, ಶಿಷ್ಯವೇತನ ಮತ್ತು ಹಸಿರು ಕ್ರಾಂತಿ ಎಲ್ಲವೂ ಒಂದೊಂದು ರೀತಿಯಲ್ಲಿ ಈಗದ ಸಮಯಕ್ಕೆ ಬಹಳಷ್ಟು ಉಪಯುಕ್ತವಾದಂತಹ ಕಾರ್ಯಕ್ರಮ. ಯಾವುದೇ ಜಾತಿ, ಮತ, ಧರ್ಮದ ಭೇದವಿಲ್ಲದೆ ಅರ್ಹ ವಿದ್ಯಾರ್ಥಿಗಳಿಗೆ ಈ ಒಂದು ರೀತಿಯ ಸ್ಕಾಲರ್ಶಿಪ್ ಏನು ವಿದ್ಯಾರ್ಥಿಗಳಿಗೆ ಸಹಾಯಧನವನ್ನು ಕೊಡುವಂತಹ ಒಂದು ವಿಚಾರ ಬಹಳಷ್ಟು ಒಳ್ಳೆಯದು. ಈಗಾಗಲೇ ಫಲಾನುಭವಿಗಳು ತಮ್ಮ ಅನಿಸಿಕೆಯನ್ನು ಹೇಳಿದರು. ನಾನು ನೋಡಿದ್ದೇನೆ, ಕಾಲೇಜಿನಲ್ಲಿ ಶಿಕ್ಷಕಿಯಾಗಿದ್ದು ಎಷ್ಟೊಂದು ವಿದ್ಯಾರ್ಥಿಗಳು ಕಾಲೇಜಿಗಾಗಲಿ ಶಾಲೆ ಕಲಿಯೋದಾಗಲಿ ಬರುವಾಗ ಎಷ್ಟೋ ವಿದ್ಯಾರ್ಥಿಗಳು ಆ ಕಾಲೇಜಿನ ಫೀಸನ್ನು ಕಟ್ಟಲಿಕ್ಕೆ ಆಗದೆ ಅವರು ವಿದ್ಯಾಭ್ಯಾಸವನ್ನು ಕುಂಠಿತಗೊಳಿಸುವಂತಹ ಸ್ಥಿತಿಯಲ್ಲಿ ಕಂಡದ್ದನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಮತ್ತು ನನ್ನಿಂದಾಗುವ ಪ್ರಯತ್ನ ಮಾಡಿ ಅವರಿಗೆ ಯಾವುದಾದ್ರೂ ರೀತಿಯಲ್ಲಿ ಅವರಿಗೆ ಸ್ಕಾಲರ್ಶಿಪ್ ಸಿಗುವ ಹಾಗೆ ಮಾಡಿ ಅವರಿಗೆ ವಿದ್ಯೆಯೊಂದಿಗೆ ಶಕ್ತಿಯನ್ನು ಪೂರೈಸುವಂತಹ ಪ್ರಯತ್ನವನ್ನು ಸಣ್ಣ ಮಟ್ಟಿನಲ್ಲಿ ನಾನು ಮಾಡಿದ್ದೇನೆ. ಇವತ್ತು ಬಹಳಷ್ಟು ಸಂಖ್ಯೆಯಲ್ಲಿ ನೀವು ಇಲ್ಲಿ ಸೇರಿದ್ದೀರಿ. ನನ್ನ ಒಂದು ಕಿವಿ ಮಾತು ಏನಂದರೆ, ವಿದ್ಯಾರ್ಥಿಗಳೇ, ಇಂತಹ ಭಾಗ್ಯ ನಿಮ್ಮದಾಗಿದೆ. ಎಲ್ಲರಿಗೂ ಈ ಭಾಗ್ಯ ಸಿಗೋದಿಲ್ಲ, ಎಲ್ಲೆಲ್ಲಿ ಅಲೆದಾಡ್ತದೆ. ಈಗ ನಾನು ಕೋಝಿಕೋಡಿನಲ್ಲಿರುವಂತಹ ಒಂದು ಸಂಸ್ಥೆಗೆ, ಇಲ್ಲಿ ಮಂಗಳೂರಿನಲ್ಲಿ ಒಂದು ಕಲಿತಿರುವಂತಹ ಒಂದು ಹುಡುಗಿಯ ಸ್ಕಾಲರ್ಶಿಪ್ಪಿಗೆ ಅಲ್ಲಿಗೆ ಕೇರಳದ ಅದು ಹೆಡ್ ಆಫೀಸ್ ಅಲ್ಲಿರೋದು, ಅಲ್ಲಿಗೆ ಲೆಟರ್ ಬರೆದು ಕಾರ್ಪೊರೇಟರ್ ಸೈನ್ ಮಾಡಿಸಿ ಎಲ್ಲ ಮಾಡಿ ಅದನ್ನು ಕಳಿಸ್ತಾ ಇದ್ದೇನೆ. ಅಂದರೆ ಇಲ್ಲದಿದ್ದರೆ ಅವಳ ಫೀಸ್ ಈ ಸಲ ಕಟ್ಟುವವರು ಯಾರೂ ಇರಲಿಲ್ಲ. ಯಾರೋ ಅವಳನ್ನು ಸೇರಿಸಿದ್ರು, ಅರ್ಧದಲ್ಲಿ ಕೈ ಬಿಟ್ಟರು. ಅರ್ಧದಲ್ಲಿ ಕೈ ಬಿಟ್ಟಾಗ ಅವಳಿಗೆ ಈಗ ಫೀಸ್ ಕಟ್ಟದಿದ್ರೆ ಕಾಲೇಜಿನಲ್ಲಿ ಮುಂದುವರಿಸಲಿಕ್ಕೆ ಬಿಡುವುದಿಲ್ಲ. ಏನೆಲ್ಲ ಪರಿಸ್ಥಿತಿ ಬರ್ತದೆ ವಿದ್ಯಾರ್ಥಿಗಳಿಗೆ. ಆ ವಿದ್ಯೆ ಕಲಿಬೇಕು ಅಂತ ಇದ್ದರೆ ಖಂಡಿತವಾಗಿಯೂ ನೀವು ಚೆನ್ನಾಗಿ ವಿದ್ಯಾರ್ಜನೆ ಮಾಡಿಕೊಂಡಿದ್ದಾಗ ಖಂಡಿತವಾಗಿಯೂ ನಿಮಗೆ ಎಲ್ಲಿಂದಾದರೂ ಈ ರೀತಿಯಾಗಿ ಸಹಾಯ ಬಂದೇ ಬರ್ತದೆ. ಅದಕ್ಕಾಗಿ ನೀವು ಸುಮ್ಮನೆ ಕೂತ್ಕೊಂಡ್ರೆ ಆಗೋದಿಲ್ಲ. ನೀವು 10 ಜನರೊಟ್ಟಿಗೆ ಸಂಪರ್ಕದಲ್ಲಿರಬೇಕು. ನಿಮ್ಮ ಬಾಂಧವ್ಯವನ್ನು ಚೆನ್ನಾಗಿ ಇಟ್ಟುಕೊಳ್ಬೇಕು. ನಿಮ್ಮ ಆ ಕಷ್ಟ ಸುಖ ಏನಿದೆ ಅದನ್ನು ಇಂತಹ ಸಮಾಜ ಸೇವಾ ಕಾರ್ಯಕರ್ತರಿದ್ದಾರೆ ಧರ್ಮಸ್ಥಳದ್ದು, ಅವ್ರ ಹತ್ರ ಹೇಳಿಕೊಂಡಾಗ, ಮತ್ತು ಇಂತಹ ಪತ್ರಿಕೆಗಳನ್ನು ಓದುವುದರಿಂದ, ಈಗ ನಾವಂತೂ ಮೊಬೈಲ್ ಯುಗದಲ್ಲಿ ಮೊಬೈಲ್ ಬಿಟ್ಟು ಬೇರೆ ಏನು ಓದುವುದಿಲ್ಲ. ಇಂತಹ ಪತ್ರಿಕೆಗಳಲ್ಲಿ ಎಷ್ಟೊಂದು ವಿಚಾರಗಳು ಸಿಗ್ತದೆ. ಅದನ್ನೆಲ್ಲ ಓದಿಕೊಂಡು ನಾವು ಆ ಶಿಷ್ಯ ವೇತನವನ್ನು ಅಥವಾ ಏನಾದರೂ ಸ್ಕಾಲರ್ಶಿಪ್ಪನ್ನು ಇವತ್ತು ಪಡ್ಕೊಂಡಿದ್ದೇವೆ. ನೀವೆಲ್ಲರೂ ಅದಕ್ಕೆ ಕೃತಜ್ಞರಾಗಿದ್ದೀರಿ, ಸರಿ. ಅದರ ಒಟ್ಟಿಗೆ ನನ್ನದೊಂದು ಕಿವಿ ಮಾತು ಏನಂದರೆ, ಇಂತಹ ಒಳ್ಳೆಯ ಒಂದು ಕಾರ್ಯಕ್ರಮ ಇನ್ನೂ ಪ್ರತಿ ವರ್ಷವೂ 100, 1000 ಎಷ್ಟು ಜನರಿಗೆ ಅದು ಮುಟ್ಟಬೇಕು, ಆ ಕೆಲಸವನ್ನು ನಿಮ್ಮ ಮುಖಾಂತರ ನೀವು ಮಾಡಬೇಕು. ನಿಮ್ಮ ನೇಬರ್ಹುಡ್ಡಲ್ಲಿ, ನಿಮ್ಮ ಕಾಲೇಜಿನಲ್ಲಿ ಇಂತಹ ಒಳ್ಳೆಯ ಕಾರ್ಯಕ್ರಮದ ಬಗ್ಗೆ, ಇಂತಹ ಒಂದು ಒಳ್ಳೆಯ ಸೇವಾ ಸ್ಫೂರ್ತಿ ಅಲ್ವ ಇದು, ಅದರ ಬಗ್ಗೆ ನೀವು 10 ಜನರಿಗೆ ಇದನ್ನು ಮಾತಾಡಬೇಕು. ಒಳ್ಳೆಯ ಕೆಲಸಗಳಾದಾಗ ಅದನ್ನು ಜನ ಹೆಚ್ಚು ಹೇಳಲಿಕ್ಕೆ ಹೋಗಬೇಕು. ಕೆಲವೊಮ್ಮೆ ನಾವು ನಮ್ಮ ನಮಗೆ ಸಿಕ್ಕಿದಂತಹ ಆ ಸ್ಕಾಲರ್ಶಿಪ್ಪನ್ನು ಪಡ್ಕೊಂಡು ನಾವು ಖುಷಿಪಟ್ಟು ಇರ್ತೇವೆ, ಕೃತಜ್ಞರಾಗಿರ್ತೇವೆ, ಸಾಲದು. ಖಂಡಿತವಾಗಿಯೂ ಇಂತಹ ಸೇವೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀವು ಜನರೊಂದಿಗೆ ಹಂಚಿಕೊಂಡಾಗ ಇದನ್ನು ಈ ಸೇವಾ ಅನುಭವವನ್ನು ಹೆಚ್ಚು ಜನ ಪಡ್ಕೊಳ್ಳಿಕ್ಕಾಗ್ತದೆ. ಅದನ್ನು ನೀವು ಮಾಡಿ. ಜೊತೆಗೆ ನಿಮ್ಮ ವೃತ್ತಿಪರ ಕೋರ್ಸ್ನಲ್ಲಿರುವಂತಹ ಈ ಸ್ಕಿಲ್ ಡೆವಲಪ್ಮೆಂಟ್, ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರು ಯಾವಾಗಲೂ ಹೇಳ್ತಾರೆ, ಈಗ ಕೇವಲ ಶಿಕ್ಷಣ ಸಾಲದು, ಶಿಕ್ಷಣ ಒಂದೇ ಸಾಲದು, ನಿಮ್ಮಲ್ಲಿ ಶಿಕ್ಷಣ ಜೊತೆಗೆ ಸ್ಕಿಲ್ ಡೆವಲಪ್ಮೆಂಟ್, ಕೌಶಲ್ಯಗಳ ವೃದ್ಧಿ ಆಗಬೇಕು. ಕೇವಲ ಒಂದು ಡಿಗ್ರಿ ಇದ್ದರೆ ಸಾಕಾಗೋದಿಲ್ಲ. ಆ ಸ್ಕಿಲ್ಸ್ ಏನಿದೆ, ಸ್ವಲ್ಪ ಕಡಿಮೆ ಮಾರ್ಕ್ ಇದ್ರೂ ಆಗ್ಬೋದು, ಆ ಸ್ಕಿಲ್ಸ್ ಇದ್ದಲ್ಲಿ ನಿಮಗೆ ಬೇಗ ಕೆಲಸ ಸಿಗ್ಬೋದು. ಅಥವಾ ನಿಮ್ಮಲ್ಲಿ ಹ್ಯೂಮನ್ ರಿಲೇಷನ್ಶಿಪ್, ಕಮ್ಯುನಿಕೇಷನ್ ಸ್ಕಿಲ್ಸ್, ಇದನ್ನು ಮುಂದುವರಿಸಿ, ಅದನ್ನು ಹೆಚ್ಚಾಗಿ ಕಲ್ತುಕೊಳ್ಳಿ. ಹೇಗೆ 10 ಜನರೊಂದಿಗೆ ಮಾತಾಡಬೇಕು, ವೇದಿಕೆಯಲ್ಲಿ ಬಂದು ಹೇಗೆ ಮಾತಾಡಬೇಕು, ನಮ್ಮ ಸಂಬಂಧವನ್ನು ಹೇಗೆ ಇಟ್ಟುಕೊಳ್ಬೇಕು, ಮೊದಲನೇದಾಗಿ ಮನೆಯಲ್ಲಿ ಅಪ್ಪ ಅಮ್ಮನೊಂದಿಗೆ ಹೇಗೆ ಸಂಬಂಧವನ್ನು ಇಟ್ಟುಕೊಳ್ಬೇಕು, ಹೇಗೆ ನಾವು ಅವರಿಗೆ ಕೃತಜ್ಞರಾಗಿರಬೇಕು, ಅವರು ಇಷ್ಟು ಕಷ್ಟ ಬಂದು ನಮ್ಮನ್ನು
ಸಾಕಿ ಸಲಹಿ ಒಂದು ವಿದ್ಯೆ ಕೊಡಬೇಕು ಅಂತೇಳಿ ಪ್ರೋತ್ಸಾಹಿಸ್ತಾ ಇದ್ದಾರೆ. ಅದನ್ನು ನಾವು ನಮ್ಮ ಕೊನೆಯ ಉಸಿರಿನವರೆಗೆ ನೆನಪಿಟ್ಟುಕೊಂಡು ಆ ಹಿರಿಯರನ್ನು ನಾವು ಚೆನ್ನಾಗಿ ನೋಡಿಕೊಂಡು ನಮಗೆ ಸಹಕರಿಸಿದಂತಹ ಆ ಸಂಸ್ಥೆಯನ್ನು ನೆನಪಿಟ್ಟುಕೊಂಡು ಅಂತಹ ಸಂಸ್ಥೆಯ ಹೆಸರನ್ನು ಇನ್ನೂ ಉತ್ತುಂಗಕ್ಕೆ ಏರುವಂತಹ ನಿಮ್ಮೆಲ್ಲರ ಪ್ರಯತ್ನ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥಿಸುತ್ತಾ, ಎಲ್ಲ ವಿದ್ಯಾರ್ಥಿಗಳು ಪೋಷಕರು ಇಲ್ಲಿ ಇವತ್ತು ಈ ಒಂದು ಸ್ಕಾಲರ್ಶಿಪ್ನ ಇದನ್ನು ಪಡ್ಕೊಳ್ಳಿಕ್ಕೆ ಬಂದಿದ್ದೀರಿ. ಮಕ್ಕಳ ವಿದ್ಯಾಭ್ಯಾಸ ಒಳ್ಳೆಯದಾಗಿ ಸುಜ್ಞಾನಿಗಳಾಗಿ ನಮ್ಮ ದೇಶಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತವತ್ತು ಕಾರ್ಯಕ್ರಮಕ್ಕೆ ಬಂದು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಇಬ್ಬರಿಗೂ ಸಹ ಒಳ್ಳೆಯ ರೀತಿಯ ಒಂದು ಕಿವಿ ಮಾತುಗಳನ್ನು ಹೇಳಿದ್ದಾರೆ. ಅವರು ಮಾತನಾಡುವಾಗ ಹೇಳಿದರು, ಕೇವಲ ಶಿಕ್ಷಣ ಮಾತ್ರವಲ್ಲದೆ ಅದರ ಜೊತೆಯಲ್ಲಿ ಕೌಶಲ್ಯಗಳನ್ನು ಬೆಳೆಸ್ಕೊಳ್ಬೇಕು. ಖಂಡಿತ ಇದು ತುಂಬ ಅಗತ್ಯವಿದೆ. ಅದರ ಜೊತೆ ಸಂಸ್ಕಾರಗಳನ್ನು ಕೂಡ ವಿದ್ಯಾರ್ಥಿಗಳು ಇವತ್ತು ಬೆಳೆಸ್ಕೊಳ್ಬೇಕು. ಕೇವಲ ಪುಸ್ತಕಗಳನ್ನು ಓದಿಕೊಂಡು 100ಕ್ಕೆ 100 ಮಾರ್ಕ್ಸ್ ತೆಗೆದ್ರೆ ನಮಗೆ ಸಂಸ್ಕೃತಿ ಸಂಸ್ಕಾರ, ಮನೆಗೆ ಬಂದರೆ ಅತಿಥಿಗಳನ್ನು ಯಾವ ರೀತಿ ಸತ್ಕಾರ ಮಾಡಬೇಕು, ಮೇಡಮ್ ತುಂಬ ಚೆನ್ನಾಗಿ ಹೇಳಿದರು. ತಮ್ಮ ತಂದೆ ತಾಯಿಗಳನ್ನು ಯಾವ ರೀತಿ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆನೇ ಇವತ್ತು ಪರಿವೇ ಇಲ್ಲದಂತಾಗಿದೆ ನಮ್ಮ ಸಮಾಜದಲ್ಲಿ. ಅದರ ಬಗ್ಗೆ ಹೆಚ್ಚಿನ ಕೌಶಲ್ಯಕ್ಕೆ ನಾವು ಒತ್ತು ಕೊಟ್ಟು ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊಳ್ಬೇಕು ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಹಾಗೆ ಅವರು ಸ್ಕಾಲರ್ಶಿಪ್ ಬಗ್ಗೆ ಕೂಡ ಮಾತಾಡಿದರು. ಅವರ ಕೈಯಲ್ಲಾದಂಥ ಸಹಾಯವನ್ನು ಕೂಡ ಸ್ಕಾಲರ್ಶಿಪ್ಪಲ್ಲಿ ಮಾಡಿದ್ದೇನೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಕೂಡ ತುಂಬ ಜನ ಈಗ ಸುಜ್ಞಾನ ನಿಧಿ ಶಿಷ್ಯವೇತನ ಕಾರ್ಯಕ್ರಮದಲ್ಲಿ ಬಂದು ಮಂಜೂರಾತಿ ಪತ್ರವನ್ನು ಪಡ್ಕೊಳ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ನಿಮಗೆ ಜಾಬ್ ಆದಾಗ ನೀವು ಕೂಡ ಇಂಥ ಒಂದು ವರ್ಕಿಗೆ, ಆ ಒಂದು ಕೆಲಸಕ್ಕೆ ಕೈ ಹಾಕಬೇಕು ಅನ್ನುವಂಥ ಮಾತುಗಳನ್ನು ಮೇಡಮ್ ಹೇಳಿದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮುಂದಿನ ಹಂತವಾಗಿ ಸಾಂಕೇತಿಕವಾಗಿ ವಿದ್ಯಾರ್ಥಿಗಳಿಗೆ ಮಂಜೂರಾತಿ ಪತ್ರವನ್ನು ವಿತರಣೆ ಮಾಡ್ತಿದ್ದೇವೆ. ಇಲ್ಲಿ ಬಂದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಮಂಜೂರಾತಿ ಪತ್ರ ಉಳ್ಳಾಲದಿಂದ ಸಯೀದ್ ಇವರು ವೇದಿಕೆಗೆ ಪೋಷಕರೊಟ್ಟಿಗೆ ಬಂದು ಮಂಜೂರಾತಿ ಪತ್ರವನ್ನು ಪಡೆದುಕೊಂಡು ಹೋಗಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಪೂಜಾ ಮಂಗಳೂರು. ನೆಕ್ಸ್ಟ್ ತೇಜಸ್ವಿನಿ ಆಚಾರ್ಯ. ಸೆಪಿಯಾ ಆಸಿಕ್. ತೇಜಸ್ವಿನಿ. ಮಾನ್ಯ ಯೋಜನಾಧಿಕಾರಿಗಳು ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಪ್ರೀತಿ ಜೈರಾಮ್ ಆಚಾರ್ಯ. ಪ್ರಕಾಶ್ ಸರ್ ನೀಡಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ರಕ್ಷಿತಾ ಕಿಶೋರ್ ಕುಮಾರ್. ಮಹಾಬಲ್ ಚೌಟ ಸರ್ ಅವರು ನೀಡಬೇಕಾಗಿ ಕೇಳ್ಕೊಳ್ತಿದ್ದೇನೆ. ರಕ್ಷಿತಾ ಶೆಟ್ಟಿ. ರಕ್ಷಿತಾ ರಾಜೇಶ್. ಪ್ರತೀಕಾ ಆರ್ ಶೆಟ್ಟಿ. ರಾಜೇಶ್ ಶೆಟ್ಟಿ ಸನ್ ಆಫ್. ಪ್ರತೀಕಾ ಆರ್ ಶೆಟ್ಟಿ ಸ್ಟೂಡೆಂಟ್, ಸನ್ ಆಫ್ ರಾಜೇಶ್ ಶೆಟ್ಟಿ. ವಿನಿತಾ ಮೇಡಮ್ ನೀಡಬೇಕಾಗಿ ಕೇಳ್ಕೊಳ್ತೇವೆ. ಮಂಜೂರಾತಿ ಪತ್ರವನ್ನು ಪಡೆದುಕೊಂಡಂತ ವಿತರಿಸಿದಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಈ ವೇದಿಕೆಯ ಮೂಲಕ ಧನ್ಯವಾದಗಳನ್ನು. ಕೊನೆಯ ಹಂತವಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಶ್ರೀಯುತ ಪ್ರಕಾಶ್, ಅಧ್ಯಕ್ಷರು ಕೇಂದ್ರ ಒಕ್ಕೂಟ ಸಮಿತಿ ಮಂಗಳೂರು ತಾಲೂಕು, ಇವರೊಂದು ಈ ಒಂದು ಕಾರ್ಯಕ್ರಮದ ಪರವಾಗಿ ಅಧ್ಯಕ್ಷ ಮಾತುಗಳನ್ನು ಹೇಳಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಸ್ಥಳ ಸಾನ್ನಿಧ್ಯದ ದೇವರನ್ನು ಪ್ರಾರ್ಥಿಸುತ್ತಾ, ಮಂಜುನಾಥ ದೇವರನ್ನು ಪ್ರಾರ್ಥಿಸುತ್ತಾ
ಸುಜ್ಞಾನ ನಿಧಿ ಒಳ್ಳೆಯ ಕಾರ್ಯಕ್ರಮ. ನನ್ನ ಮಗನಿಗೂ ಬರ್ತಾ ಇದೆ, 2 ವರ್ಷದಿಂದ ಬರ್ತಾ ಇದೆ, ಇಂಜಿನಿಯರಿಂಗ್ ಕಲ್ತಿದ್ದಾನೆ. ಹಾಗೆ ನಾವು ಪಡೆದುಕೊಂಡ ಸುಜ್ಞಾನ ನಿಧಿಯ ಇನ್ನೊಬ್ಬರಿಗೂ ಕೂಡ ತಿಳಿಸಬೇಕು ಅಂತ ನನ್ನೊಂದು ಕಳಕಳಿಯ ವಿನಂತಿ. ಎಲ್ಲರಿಗೂ ಪೂಜ್ಯರು ಎಲ್ಲ ತುಂಬ ಕೆಲಸವನ್ನು ಮಾಡ್ತಾಯಿದ್ದಾರೆ, ಆದರೆ ಅವರ ಬಗ್ಗೆ ಅಪಪ್ರಚಾರ ಕೂಡ ಆಗ್ತಾಯಿದೆ. ಅದಕ್ಕಾಗಿ ಅವರು ಅಪಪ್ರಚಾರ ಮಾಡುವವರಿಗೂ ಕೂಡ ನಾವು ಇಂಥ ಒಳ್ಳೆಯ ಕೆಲಸವನ್ನು ಕೂಡ ಅವರಿಗೆ ತಿಳಿಸಬೇಕು ಅಂತ ನನ್ನ ಒಂದು ವಿನಂತಿ. ಮೇಡಮ್ರವರು ತುಂಬ ಅನುಭವಸ್ಥ ರೋಷನ್ ನಿಲಯದಿಂದ ಬಂದಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಕೊನೆಯ ಹಂತವಾಗಿ ಈ ಒಂದು ಕಾರ್ಯಕ್ರಮದ ಧನ್ಯವಾದ ಕಾರ್ಯಕ್ರಮವನ್ನು ನಮ್ಮ TN ಪ್ರಶಾಂತ್ ಸರ್ ಅವರು ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಮಂಗಳೂರು ಈ ವತಿಯಿಂದ ಸುಜ್ಞಾನ ನಿಧಿ ಶಿಷ್ಯ ವೇತನ ಮಂಜೂರಾತಿ ಪತ್ರ ವಿತರಣಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀಯುತ ಪ್ರಕಾಶ್ ಅಧ್ಯಕ್ಷರು, ಕೇಂದ್ರ ಒಕ್ಕೂಟ ಅತಿಥಿಯಾದಂಥ ಮಹಾಬಲ ಚೌಟ ತಾಲೂಕು ಜನಜಾಗೃತಿ ವೇದಿಕೆಯ ಅಧ್ಯಕ್ಷರಿಗೂ ಭಕ್ತಿಪೂರ್ವಕವಾಗಿ ಧನ್ಯವಾದವನ್ನು ಸಲ್ಲಿಸ್ತೇವೆ. ಪ್ರೊಫೆಸರ್ ವಿನೀತ ಕೆ ಇವರಿಗೆ ನಾವು ಧನ್ಯವಾದವನ್ನು ಸಲ್ಲಿಸುತ್ತಿದ್ದೀವಿ. ಹಾಗೆ ನೆರೆತಕ್ಕಂತಹ ಸುಜ್ಞಾನ ನಿಧಿ ಶಿಷ್ಯವೇತನ ಪಡೆಯಲಿರುವಂತಹ ವಿದ್ಯಾರ್ಥಿಗಳಿಗೂ ಮತ್ತು ಪೋಷಕ ಬಂದವರಿಗೂ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇನೆ. ಕಾರ್ಯಕ್ರಮವನ್ನು ಈಗಾಗಲೇ ಮುಕ್ತಾಯ ಮಾಡ್ತಾ ಇದ್ದೇವೆ. ಹಾಗೆ ಉಳಿದ ಎಲ್ಲ ವಿದ್ಯಾರ್ಥಿಗಳಿಗೆ ಮಂಜೂರಾತಿ ಪತ್ರವನ್ನು ವಿತರಣೆ ಮಾಡಲಾಗ್ತದೆ. ದಯವಿಟ್ಟು ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ಮಂಜೂರಾತಿ ಪತ್ರದಲ್ಲಿರುವ ಹೆಸರು